ಬನಶಂಕರಿ ಬಸ್ ನಿಲ್ದಾಣಕ್ಕೆ ತೇಜಸ್ವಿ ಭೇಟಿ. ಬಸ್ನಲ್ಲಿ ಸಂಚರಿಸಿ ಪ್ರಯಾಣಿಕರ ಜೊತೆಗೆ ತೇಜಸ್ವಿ ಸೂರ್ಯ ಚರ್ಚೆ ಮಾಡಿದ್ದಾರೆ. ಪಿಎಂ ಇ-ಡ್ರೈವ್ ಯೋಜನೆಯಡಿ ಮಂಜೂರಾಗಿದ್ದಂಥ ಬಸ್ ಕಾರ್ಯಾಚರಣೆ ವಿಳಂಬ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನು ಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ತೇಜಸ್ವಿ ಬನಶಂಕರಿ ಬಸ್ ನಿಲ್ದಾಣಕ್ಕೆ ತೇಜಸ್ವಿ ಸೂರ್ಯ ಅವರು ಖುದ್ದಾಗಿ ಭೇಟಿಯನ್ನು ಕೊಟ್ಟಿರೋದು. ಈ ಸಂದರ್ಭದಲ್ಲಿ ಬಸ್ನಲ್ಲಿ ಸಂಚರಿಸಿದ್ದಾರೆ. ಪ್ರಯಾಣಿಕರ ಜೊತೆಗೆ ಸಹ ಪ್ರಯಾಣಿಕರ ಜೊತೆಗೆ ತೇಜಸ್ವಿ ಸೂರ್ಯ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಪಿಎಂ ಇ-ಡ್ರೈವ್ ಯೋಜನೆಯಡಿ ಮಂಜೂರಾಗಿದ್ದಂಥ ಬಸ್ ಕಾರ್ಯಾಚರಣೆ ವಿಳಂಬ ಆಗಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನು ಹಾಕಿದ್ದಾರೆ ತೇಜಸ್ವಿ. ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ ವೆರಿ ನೈಸ್. ಕೋಣನಕುಂಟೆಯಿಂದ ಎಷ್ಟೊತ್ತಾಗುತ್ತೆ ಬಸ್ಸಲ್ಲಿ ಓಡಾಡಕ್ಕೆ? 1 ಅವರ್ ಆಗುತ್ತೆ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ 4,500 ಹೊಸ ಎಲೆಕ್ಟ್ರಿಕ್ ಬಸ್ ಬಿಟ್ಟಿದೆ. ಬಟ್ ಅದನ್ನ ಇವರು ಸ್ಟೇಟ್ ಗೌರ್ಮೆಂಟ್ ಅವರು ರಸ್ತೆಗೆ ಬಿಟ್ಟಿಲ್ಲ, ಇಲ್ಲಿ ಅಪ್ರೂವಲ್ ಕೊಟ್ಟಿಲ್ಲ 6 ತಿಂಗಳಾದ್ರು. ನಿಮ್ಗೇನ್ ಅನ್ಸುತ್ತೆ? ಹೊಸ ಜಾಸ್ತಿ ಬಸ್ ಬಿಟ್ರೆ ಉಪಯೋಗ ಆಗುತ್ತೆ ಅನ್ಸುತ್ತಾ? ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಟ್ರಾಫಿಕ್ ಇರಲ್ಲ. ಬೆಳಿಗ್ಗೆ ಸಿಗಲ್ಲ. ಸೊ ಜಾಸ್ತಿ ಬಸ್ ಬಿಟ್ರೆ ಉಪಯೋಗ ಆಗುತ್ತೆ ನಿಮ್ಗೆ? ಎಷ್ಟು ಉಪಯೋಗ ಆಗುತ್ತೆ ಅಷ್ಟು ಫಾಲ್ಟ್ ಇದೆ. ಟ್ರಾಫಿಕ್ ಅವ್ರದ್ದು ಏನಾದ್ರು ಹೇಳ್ತಾ ಗೊತ್ತಿಲ್ಲ ಸರ್. ಆಕ್ಚುಲಿ ಇದು ಶಾರ್ಟ್ ಟನಲ್ ವರ್ಕ್ ಆಗ್ತಾ ಇಲ್ಲ ಅನ್ನೋದು ನಿಮ್ಗೂ ಗೊತ್ತಾಯ್ತು. ಶಾರ್ಟ್ ಫ್ಲೈಓವರ್ ವರ್ಕ್ ಆಗ್ತಾ ಇಲ್ಲ ಅನ್ನೋದು ಕೃಷ್ಣ ಬೈರೇಗೌಡರಿಗೂ ಗೊತ್ತಾಗಿದೆ, ಅವರೇ ಹೇಳಿದ್ದಾರೆ. ಬಟ್ ಈ ಶಾರ್ಟ್ ಟನಲ್ ವರ್ಕ್ ಆಗಲ್ಲ ಅನ್ನೋದು ಸಿಎಂ ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ? ಗೊತ್ತಿದ್ರು ಮಾಡ್ತಾರೆ ಸರ್. ಕೆಲವರು ದಿನಕ್ಕೆ 45 ಲಕ್ಷ ಜನ ಬಿಎಂಟಿಸಿ ಓಡಾಡ್ತಾರೆ. ಬೆಂಗಳೂರು ಓಡಾಡ್ತಾ ಇರೋದೇನೆ ಬಿಎಂಟಿಸಿ ಮೇಲೆ. ಹಿಂಗಿರ್ಬೇಕಾದಾಗ ಬಿಎಂಟಿಸಿನ ಮತ್ತಷ್ಟು ಶಕ್ತಿಗೊಳಿಸಕ್ಕೆ 4,500 ಬಸ್ಸು ಕೇಂದ್ರ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಟೆಂಡರ್ ಪ್ರಾಸೆಸ್ ಕಂಪ್ಲೀಟ್ ಆಗಿದ್ರು ನಮ್ಮ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಇದನ್ನ ಅಪ್ರೂವ್ ಮಾಡಿಲ್ಲ. ಇವತ್ತು ನಾನು ಬಸ್ಸಲ್ಲಿ ಬಂದ್ರೆ ಪ್ರಯಾಣಿಕರು ಒಂದು ದಿನ ಪ್ರತಿ ದಿವಸ 2.5-3 ಗಂಟೆ ನಾವು ಬಸ್ಸಲ್ಲಿ ಇರ್ತೀವಿ ಅಂತ ಜನ ಕಂಪ್ಲೇಂಟ್ ಮಾಡಿದ್ರು. ಹೆಣ್ಮಕ್ಳು ಹೇಳಿದ್ರು, ಬೆಳಗ್ಗೆ ನಾವು 5 ಗಂಟೆ ಮನೆ ಬಿಟ್ಟು ಮನೇಲಿ ನಾಷ್ಟ ಮಾಡಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ಸಾಯಂಕಾಲ ನಾವು ವಾಪಸ್ಸು 8 ಗಂಟೆ ಬರೋಷ್ಟೊತ್ತಿಗೆ ಮಕ್ಕಳು ಕಾಯ್ತಾ ಇರ್ತಾರೆ, ಆಗ್ಲೇನೆ ವಾಪಸ್ ಅಮ್ಮ ಊಟ ಮಾಡಿಸು, ಹೋಮ್ ವರ್ಕ್ ಮಾಡಿಸು, ಇನ್ನೊಂದು ಮಾಡಿಸು ಅಂತ. ನಮ್ಗೆ ಇಡೀ ದಿವಸ ಈ ತರ ಆಗಿದೆ. ನಾವ್ ಯಾರೋ ಫ್ರೆಶರ್ ಕಾಲೇಜ್ ಜಾಯ್ನ್ ಹಾಕಿದ್ರು, ಮುಗಿಸಿರ್ತೀವಿ, ಕೆಲಸ ಸೇರ್ಕೊಳಕ್ ಹೋಗ್ತಾ ಇರ್ತೀವಿ. ಅವ್ರ ಕಂಪನಿಯವ್ರು ಹೇಳ್ತಾರೆ ನೀವು ಬಸ್ಸಲ್ಲಿ ಬರ್ತೀರಾ ಅನ್ನೋದಾದ್ರೆ ನಿಮಗೆ ನಾವು ಕೆಲಸನೇ ಕೊಡಲ್ಲ, ಯಾಕೆಂದ್ರೆ ನೀವು ಕರೆಕ್ಟ್ ಟೈಮಿಗೆ ಬರ್ತೀರಾ ಅನ್ನೋದಕ್ಕೆ ಗ್ಯಾರಂಟಿನೇ ಇಲ್ಲ ಅಂತ. ಸೊ ಅದಕ್ಕೆ ನೀವು ಇನ್ನೊಂದ್ ಕಡೆ PG ಮಾಡ್ಕೊಳ್ಳಿ ಆಫೀಸ್ ಹತ್ರ ಅಂತಂದ್ರು. ಸೊ ಈಗಾಗ್ಲೇ ಅವರು ಒಬ್ರು ಮಾರೇನಹಳ್ಳಿಲಿ ಬಾಡಿಗೆ ಮನೇಲಿ ಇದಾರೆ. ಈಗ ಕಂಪ್ನಿ ಕೆಲಸ ತಗೊಳ್ಳೋದಕ್ಕೋಸ್ಕರ ಇನ್ನೊಂದ್ ಕಡೆ PG ಮಾಡ್ಕೊಂಡು ಅಲ್ಲೂ PGಗೆ ಬಾಡಿಗೆ ಕಟ್ಟಬೇಕಾಗಿದೆ. ಫ್ರೆಶರಿಗೆ ಎಷ್ಟು ಬರುತ್ತೆ ತಿಂಗಳಿಗೆ ಸಂಬಳ?